ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಅದ್ಭುತವಾದ ರೆಸಿಪಿಯನ್ನು ತಂದಿದ್ದೇನೆ. ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ? ಬದನೆಕಾಯಿಂದ ವಾಂಗಿಬಾತು. ಇದು ಉದ್ದ ಬದನೆಕಾಯಿ ಬರುತ್ತೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೇನೆ. ಅದರ ಕಲರೆಲ್ಲ ಹೋಗಬೇಕಾಗಿದೆ. ಚೊಗರು ಅಂತ ಹೇಳ್ತೀವಿ, ಸ್ವಲ್ಪ ರೆಡ್ ಕಲರ್ ಬರುತ್ತೆ, ಅದೆಲ್ಲ ಹೋಗಬೇಕು. ಹಾಗೆ ಇದನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ. ಇಲ್ಲಿ ವಾಂಗಿಬಾತ್ ಪೌಡ್ರನ್ನ ತೊಗೊಂಡಿದ್ದೇನೆ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಮಾಡೋದನ್ನು ನೋಡೋಣ. ಈಗ ಫಸ್ಟ್ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೋತಾ ಇದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಒಂದು ಚೂರು ಚಿಕ್ಕ ಮೆಣಸು ಸಾಕಾಗತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನಾವು ಇದನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪೌಡ್ರು ಮಾಡಿಕೊಂಡ್ರೆ, ವಾಂಗಿಬಾತ್ ಪೌಡ್ರ್ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೋಬಹುದು. ಹೋಟೆಲಲ್ಲಿ ಮಾಡಿದ ರೀತಿಯಲ್ಲೇ ಆಗುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಒಗ್ಗರಣೆ ಚಿಟ ಅಂತ ಇದೆ. ಚೂರು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಹಾಕ್ತಾ ಇದ್ದೇನೆ. ಸಾಮಗ್ರಿಗಳು ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ. ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದೇ ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನಾನು ಬಾಸುಮತಿಯನ್ನು ರೈಸನ್ನು ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆ ಬದನೆಕಾಯಿ ಹಾಕೋಣ. ಜಾಸ್ತಿ ಟೈಮ್ ಬೇಕಾಗಲ್ಲ, ಬದನೆಕಾಯಿ ಬೇಗ ಬೆಂದೋಗುತ್ತೆ. ನೀವು ಆಫೀಸ್ ಹೋಗುವಾಗ ದಿಢೀರಂತ ಮಾಡ್ಕೋಬಹುದು. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಕೂಡ ಮಾಡ್ಕೊಡ್ಬಹುದು. ತುಂಬ ಚೆನ್ನಾಗಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಈಗ ಬದನೆಕಾಯಿ ಹಾಕೋಣ. ಇದು ವಾಂಗಿಬಾತ್ ಬದನೆ ಅಂತಲೇ ಬರುತ್ತೆ ಪೇಟೆಯಲ್ಲಿ, ಅದನ್ನೇ ತಗೋಬೇಕು. ಹುಣಸೆ ಹಣ್ಣಿನ ರಸ ಹಾಕ್ತೀರಿ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾ ಇಲ್ಲ. ನಾನು ಇಲ್ಲಿ ಲಿಂಬುವನ್ನು ಫೈನಲಲ್ಲಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಮೆತ್ತಗಾಗಬೇಕು. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಮತ್ತೆ ನೀವು ಮತ್ತೆ ಬೇರೆ ಊಟಕ್ಕೆ ಏನೋ ಬೇಡ, ಇದನ್ನೇ ತಿಂತೀನಿ ಅಂತ ಹೇಳ್ತಾರೆ ಮಕ್ಕಳು, ಅಷ್ಟು ಚೆನ್ನಾಗಾಗತ್ತೆ. ನನಗೆ ಸಾಂಬಾರು ಬೇಡ ನನಗೆ ಅಮ್ಮ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಾಗತ್ತೆ. ಇದು ಒಂದು ರೈಸ್ ಇದ್ದರೆ ನೀವು ಹೊಟ್ಟೆ ತುಂಬ ಊಟ ಮಾಡಬಹುದು. ನಾನು ಈ ವಾಂಗಿಬಾತ್ ಪೌಡ್ರನ್ನು ನಾನು ಒಂದು ಚಾನಲಲ್ಲಿ ಹಾಕಿದ್ದೇನೆ, ಇನ್ನೊಂದು ಚಾನಲಲ್ಲಿ ಹಾಕಿದ್ದೇನೆ. ಅದನ್ನು ಕೂಡ ನೀವು ನೋಡಿ ಕಲ್ತ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮೆತ್ತಗಾಗಿದೆ ಬದನೆಕಾಯಿ ಎಲ್ಲ. ಈಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಪೌಡ್ರನ್ನು ಕೂಡ ಆ್ಯಡ್ ಮಾಡಬೇಕು. ಈಗ 2 ಟೀ ಸ್ಪೂನ್ ಆಗುವಷ್ಟು ಪೌಡ್ರನ್ನು ಹಾಕ್ತಾ ಇದ್ದೇನೆ. ಸರಿಯಾಗಿ ಅದರೊಳಗೆ ಮಿಕ್ಸ್ ಆಗಬೇಕು ಅದು. ಬೇಕಿದ್ದರೆ ಮತ್ತೆ ನೋಡ್ಕೊಂಡು ಹಾಕೋಬಹುದು. ಈಗ ರೈಸನ್ನೇ ಆ್ಯಡ್ ಮಾಡ್ತೇನೆ.
ರೈಸನ್ನು ಆ್ಯಡ್ ಮಾಡಿ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡೋಣ. ಖಾರ ಎಲ್ಲ ಕರೆಕ್ಟಾಗಿರತ್ತಾ ಅಂತ ನೋಡ್ಕೊಳ್ಳಿ. ಘಮ ಘಮ ಅಂತ ಇದೆ, ಸೂಪರ್ ಆಗೇ ಆಗಿದೆ ವಾಂಗಿಬಾತು. ಫೈನಲಿ ನಿಂಬೆ ಹುಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಇಡೀ ನಿಂಬೆಹಣ್ಣು ಬೇಕಾಗತ್ತೆ, ಸ್ವಲ್ಪ ಹುಳಿ ಕೂಡ ಇರಬೇಕು. ಅದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಸಿಯಾಗಿ ಎಷ್ಟು ಬೇಗ ಆಯಿತು ವಾಂಗಿಬಾತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಡೀ ವಿಡಿಯೋವನ್ನು ನೋಡಿ. ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್ ಆಲ್. ಮತ್ತೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೇನೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಾಯ್ ಬಾಯ್ ಆಲ್.